ಇನ್ನು ಪ್ರಮುಖವಾಗಿ ಈ ಸದನದಲ್ಲಿ ನಾವು ಈ ಸರ್ಕಾರ ದಿವಾಳಿ ಆಗಿದೆ, ಈ ಗ್ಯಾರಂಟಿ ಯೋಜನೆಯನ್ನು ನೀವು ಮಾಡಿ, ನಾವೇನು ವಿರೋಧ ಮಾಡಲ್ಲ. 5 ಅಲ್ಲ 10 ಮಾಡಿ, ನಮ್ದೇನು ವಿರೋಧ ಇಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಅದನ್ನು DBT ಮುಖಾಂತರ ಹೋಗೋದು ಅಲ್ವಾ, DBT ಮುಖಾಂತರ ಹೋಗೋದು. 2000 DBT ಹೋಗ್ತೈತೆ. ಇನ್ನು ಕರೆಂಟು ಅದು ಹಾಗೆ ಡೈರೆಕ್ಟಾಗಿ ಹೋಗ್ತೈತೆ. ಯುವಕರಿಗೆ ಭತ್ಯ, ಯುವ ನಿಧಿ ಅದು ಡೈರೆಕ್ಟಾಗಿ ಹೋಗ್ತೈತೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪೂಜಾರಿಗಳು ಬೇಕಿಲ್ಲಿ, ಈ ಡೋಂಗಿ ಪೂಜಾರಿಗಳು, ಇಲ್ಲಿ ಕಾಂಗ್ರೆಸ್ಸಿನ ಡೋಂಗಿ ಪೂಜಾರಿಗಳು ಯಾಕೆ ಬೇಕು ಇಲ್ಲಿ? ಅವ್ರಿಗೆ ಸುಮಾರು 60 ಕೋಟಿ ವೆಚ್ಚ ಆಗ್ತೈತೆ ಡೈರೆಕ್ಟಾಗಿ ಸಂಬಳ ಮುಖಾಂತರ. ಇನ್ನು 60 ಕೋಟಿ ಅವ್ರ ಆಫೀಸ್ಗಳು ಮೇಂಟೆನೆನ್ಸು, ಅವ್ರಿಗೆ ಸುಣ್ಣ ಬಣ್ಣ ಎಲ್ಲ ಹೊಡೆಯೋದು, ಅದಕ್ಕೆ ಖರ್ಚಾಗ್ತೈತೆ. ಒಟ್ಟು 120 ಕೋಟಿ ಆಯಿತು. ಆಮೇಲೆ ಎಲ್ಲ ಇಲಾಖೆಯಲ್ಲೂ ಅಧಿಕಾರಿಗಳು, ಯಾವುದೇ ಇಲಾಖೆಯಲ್ಲಿ 60%ಗಿಂತ ಮೇಲೆ ಇಲ್ಲೇ ಇಲ್ಲ ಅಧಿಕಾರಿಗಳು, ಯಾವುದೇ ಇಲಾಖೆಯಲ್ಲೂ ಇಲ್ಲ. ಕೆಲವು ಇಲಾಖೆಯಲ್ಲಿ ಅನಿಮಲ್ ಹಸ್ಬೆಂಡ್ರಿ, ಸೆರಿಕಲ್ಚರು ಅಲ್ಲಿ 20% ಇದ್ದಾರೆ, 80% ಖಾಲಿ ಇದೆ. ಈಗ ಇವರೆಲ್ಲರೂ ಮೀಟಿಂಗ್ಗಳು ತಗೊಳಕ್ ಶುರು ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಹೋಗಿ ಅವರ ಮನೆ ಬಾಗಿಲಲ್ಲಿ ನಿಂತ್ಕೊಬೇಕು. ಮಾಡಕ್ಕೆ ಈಗಲೇ ರಾಶಿಗಟ್ಲೆ ಕೆಲಸ ಇದೆ. ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ಕೆಟ್ಟು ನಿಂತು ಹೋಗಿರೋ ಸರ್ಕಾರ ಇದು, ಕುಲಗೆಟ್ಟು ಹೋಗಿರೋ ಸರ್ಕಾರ. ಇನ್ನು ಅಧಿಕಾರಿಗಳೆಲ್ಲ ಇವ್ರ ಮನೆ ಬಾಗಿಲಿಗೆ ಹೋದ್ರೆ ಕೆಲಸ ಮಾಡೋರು ಯಾರು? ಆ ದೃಷ್ಟಿಯಿಂದ ಇದನ್ನ ನಾವು ಸದನದಲ್ಲಿ ಹೋರಾಟ ಮಾಡಿದಿರಿ. ಇದರಿಂದ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ಅವ್ರೇನು ಕೊಟ್ಟಿದ್ದಾರೆ, ಟ್ಯಾಕ್ಸ್ ಪೇಯರ್ಸು, ನಮ್ಮನೆ ರಸ್ತೆ ಸರಿ ಹೋಗ್ಲಿ, ನಮಗೆ ಕುಡಿಯಕ್ಕೆ ನೀರು ಸರಿಗೆ ಬರಲಿ, ನಮ್ಗೆ ಆಸ್ಪತ್ರೆ ಮೆಡಿಸನ್ಗಳು ಸಿಗಲಿ ಅಂತೇಳಿ ಜನ ಟ್ಯಾಕ್ಸ್ ಕಟ್ಟೋದು. ಆದರೆ ಇವರು ಆಸ್ಪತ್ರೆಗೆ ಮೆಡಿಸನ್ನೂ ಇಲ್ಲ, ಆಸ್ಪತ್ರೆ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಡಬಲ್ಲು ತ್ರಿಬಲ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು ಫ್ರೀಯಾಗಿ ಹೋಗ್ಬೋದು ಅಂತ. ಈ ಸರ್ಕಾರಿ ಆಸ್ಪತ್ರೆ ಹೆಜ್ಜೆ ಇಕ್ಬೇಕಾದ್ರೆ ಅಲ್ಲಿ ಕೌಂಟ್ ಇಟ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಒಳಗಡೆ ಬನ್ನಿ. ಸರ್ಕಾರಿ ಆಸ್ಪತ್ರೆಗಳು ಈಗ ದುಡ್ಡು ಕೊಟ್ಟು ಒಳಗಡೆ ಬನ್ನಿ. ಹೇಗೆ ಪ್ರೈವೇಟ್ ಅವರು ಇದೆಯಲ್ಲ, ಮೊದಲು ಹೋಗಿ ರಿಸೆಪ್ಷನ್ನಲ್ಲಿ ಬರ್ಸ್ಬೇಕು, ಆಮೇಲೆ ನೀವು ಅಡ್ವಾನ್ಸ್ ದುಡ್ಡು ಕಟ್ಟಬೇಕು, ಆಮೇಲೆ ಒಳಗಡೆ ಹೋಗ್ಬೇಕು. ಪ್ರೈವೇಟ್ ಆಸ್ಪತ್ರೆಗೂ ಸರ್ಕಾರಿ ಆಸ್ಪತ್ರೆಗೂ ಏನು ವ್ಯತ್ಯಾಸ? ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆ, ಪ್ರಾರಂಭದಲ್ಲೇ ಕೌಂಟ್ರ್ ಇಟ್ಬಿಟ್ಟವು. ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು, ಅಲ್ಲಿ ದುಡ್ಡು ಕಟ್ಟಬೇಕು, 30 ರೂಪಾಯಿ ದುಡ್ಡು ಕಟ್ಟಬೇಕು. ಯಾರೋ ಬಡವ, ಅವನು ಗತಿ ಇಲ್ದೋನು ಅಂತ ಇಟ್ಕೊಳ್ಳಿ, ಅವನ ಹತ್ರ 30 ರೂಪಾಯಿ ಇಲ್ಲ ಅಂದರೆ ಅವನು ಒಳಗೋ ಅಡ್ಮಿಷನ್ನೇ ಇಲ್ಲ ಅವನಿಗೆ. ಬಡವರಿಗೆ ಫ್ರೀ ಅಂತೀರ. ಎಕ್ಸ್ರೇ ರೇಟು 200, 300, ಬ್ಲಡ್ ಟೆಸ್ಟ್ ರಿಪೋರ್ಟ್ಗೆ 400, 500 ರೂಪಾಯಿ. ಅಂದರೆ ಬಡವ ಹೆಂಗೆ ಸಲೀಸಾಗಿ ಹೋಗ್ತಾನೆ ಒಳಕ್ಕೆ?